ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ನಮಸ್ಕಾರ ಸ್ನೇಹಿತರೆ, ಮಾವಿನ ಕೀಟಪೀಡೆಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಇವತ್ತೊಂದು ವೈಶಿಷ್ಟ್ಯಮಯವಾದಂಥ ಕೀಟದ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಮಾವಿನ ಅತ್ಯಂತ ಪ್ರಮುಖವಾದಂಥ ಒಂದು ಕೀಟ ಕಾಂಡಕೊರಕ. ಭಾಳಷ್ಟು ಸಲ ಸಂದರ್ಭಗಳಲ್ಲಿ ಅಥವಾ ನಾವು ವಿದ್ಯಾರ್ಥಿಗಳಾಗಿದ್ದಂಥ ಕಾಲದಲ್ಲಿ 25 ಅಥವಾ 30 ವರ್ಷ ಮೇಲ್ಪಟ್ಟ ಕಾಳಜಿ ಇಲ್ಲದ ತೋಟಗಳಲ್ಲಿ ಮಾತ್ರ ದಾಳಿ ಮಾಡ್ತಾ ಇದ್ದಂಥ ಒಂದು ಕೀಟ ಇತ್ತೀಚಿನ ದಿನಗಳಲ್ಲಿ 5-6 ವರ್ಷದ ಮರಗಳಿಗೂ ಸಹ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಬಾದಾಮಿ ತಳಿಯ ತೋಟಗಳಲ್ಲಿ ಕಾಣಿಸ್ಕೊತಾ ಇರುವಂಥದ್ದು. ಕಳೆದ ಒಂದು 8-10 ವರ್ಷಗಳಿಂದ ಭಾಳ ವ್ಯಾಪಕವಾಗಿ ನಷ್ಟವನ್ನು ಉಂಟು ಮಾಡ್ತಾ ಇರುವಂಥ ಒಂದು ಕೀಟ ಅಂತಂದರೆ ಅದು ಈ ಮಾವಿನ ಕಾಂಡಕೊರಕ. ಇದು ಮಾವಲ್ಲದೆ ನಮ್ಮ ಹಲಸು ಮತ್ತು ಯಾವುದು ರಬ್ಬರ್ ಅಥವಾ ನಮ್ಮ ಇತ್ತೀಚಿನ ಗೇರಿನಲ್ಲಿ ಇತ್ತೀಚೆಗೆ ಭಾಳ ವ್ಯಾಪಕವಾಗಿ ಕಾಣಿಸ್ತಾ ಇರುವಂಥದ್ದು. ಮತ್ತು ಇದಲ್ಲದೆ ವೈಲ್ಡಲ್ಲಿ ಅಂದರೆ ಕಾಡಿನಲ್ಲಿ ತನ್ನಿಂತಾನೆ ನಮ್ಮ ನೀಲಗಿರಿ ಮರಗಳಲ್ಲಿ, ಮತ್ತು ಅತಿ ಹೆಚ್ಚಾಗಿ ನಮ್ಮ ಕಾಳಜಿ ಇಲ್ಲದೆ ಇರುವಂಥ ತುಂಬ ಹಳೆಯದಾದಂಥ ನುಗ್ಗೆ ಮರಗಳು ಅಥವಾ ಹಿಪ್ಪು ನೇರಳೆ ಮರಗಳು, ಇವುಗಳ ಮೇಲೆ ಭಾಳ ಹೆಚ್ಚಿನ ಹಾನಿ ಮಾಡುವಂಥ ಒಂದು ಕೀಟ. ಹೆಚ್ಚಾನೆಚ್ಚು ಈ ನಮ್ಮ ನೀಲಗಿರಿ ಅಥವಾ ಹಿಪ್ಪು ನೇರಳೆ ಅಥವಾ ನುಗ್ಗೆ, ಈ ಮರಗಳು ಕಾಳಜಿ ಇಲ್ಲದೇ ಇರುವಂಥ ಜಾಗದಲ್ಲಿ ಇತ್ತು ಅಂತಂದರೆ ಅವುಗಳಲ್ಲಿ ವಾಸ ತಗೊಂಡು ಅವುಗಳ ಸಂಖ್ಯೆಯನ್ನು ಅಭಿವೃದ್ಧಿ ಮಾಡ್ಕೋತವೆ. ಮತ್ತು ಈ ಒಂದು ಕೀಟದ ಅಧ್ಯಯನ ಮಾಡಲಿಕ್ಕೆ ನಮ್ಮಲ್ಲಿ ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇದನ್ನು ನಮ್ಮ ನುಗ್ಗೆ ಮರದ ಕಾಂಡವನ್ನು ಭಾಳ ಸರಳವಾಗಿ ಯೂಸ್ ಮಾಡ್ತೀವಿ. ಏಕೆಂದರೆ ಅದು ಭಾಳ ವೇಗವಾಗಿ ಬೆಳೀತದೆ ಮತ್ತು ನಮಗೆ ಅದರ ಅಧ್ಯಯನಕ್ಕೂ ಭಾಳ ಅನುಕೂಲ, ಮತ್ತು ಅದಕ್ಕಷ್ಟು ಜಾಸ್ತಿ ಮೌಲ್ಯ ಇಲ್ಲದೆ ಇರೋದರಿಂದ ಇದನ್ನು ನಾವು ವ್ಯಾಪಕವಾಗಿ ಬಳಸ್ತೀವಿ. ಬಟ್ ಪರಿಸರದಲ್ಲಿ ಮಾವು, ಹತ್ತಿ ಹಣ್ಣುಗಳು ಭಾಳ ಹೆಚ್ಚಿನ ಹಲವಾರು ಜಾತಿಯ ಹತ್ತಿ ಹಣ್ಣುಗಳು ನಮ್ಮ ಪರಿಸರದಲ್ಲಿ ಇದ್ದಾವೆ. ಅವುಗಳೆಲ್ಲವೂ ಇದಕ್ಕೆ ದಾಳಿ ಮಾಡ್ತವೆ. ಇದಲ್ಲದೇನೂ ಕೂಡ ನೈಸರ್ಗಿಕವಾಗಿ ಇವು ಹಲವಾರು ಜಾತಿಯ ನಮ್ಮ ಆಲದ ಅಥವಾ ಅರಳಿ ಮರಕ್ಕೂ ಕೂಡ ಇವು ಅವಾಗವಾಗ ದಾಳಿ ಮಾಡೋದನ್ನು ನಾವು ಗಮನಿಸಿದ್ದೀವಿ. ನಮ್ಮ ಕೃಷಿಗೆ ಬಂದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಹಾನಿ ಮಾವು, ನಂತರದ ಸ್ಥಾನದಲ್ಲಿ ಹಲಸು, ಅದರ ನಂತರ ಸ್ಥಾನದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಬ್ಬರ್ ಮತ್ತು ಗೇರು ಅತ್ಯಂತ ಪ್ರಾಮುಖ್ಯತೆಯನ್ನು ಇತ್ತೀಚಿನ ದಿನಗಳಲ್ಲಿ ಪಡ್ಕೋತಾ ಇದೆ. ಇವುಗಳಿಗೆ ಭಾಳ ಹೆಚ್ಚಿನ ಹಾನಿಯನ್ನು ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ಅಂದರೆ ಕಳೆದ ವರ್ಷ ನಮ್ಮ ಶಿವಮೊಗ್ಗ ಅಥವಾ ದಾವಣಗೆರೆ ಈ ಭಾಗದ ರೈತರು ಭಾಳ ವ್ಯಾಪಕವಾಗಿ ಇದರ ಹಾನಿಯನ್ನು ಗಮನಿಸ್ತಾ ಇದ್ದಾರೆ. ಭಾಳಷ್ಟು ಸಂದರ್ಭಗಳಲ್ಲಿ ಮರ ಒಣಗೋಗುತ್ತೆ, ಆದರೆ ಯಾಕೆ ಒಣಗ್ತು ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ಭಾಳಷ್ಟು ಸಂದರ್ಭದಲ್ಲಿ 30-40% ರೈತರು ಅದು ಏನಕ್ಕೆ ಒಣಗ್ತು ಅನ್ನೋ ಒಂದು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡದೆ ಅದನ್ನು ತೆಗೆದುಹಾಕ್ಬಿಡ್ತಾ ಇದ್ದಾರೆ. ಅದು ಭಾಳಷ್ಟು ಗೊತ್ತೇ ಆಗ್ತಾಯಿಲ್ಲ. ಹಾಗಾಗಿ ಇದರ ಒಂದು ಹಾವಳಿ ನಮಗೆ ಜಾಸ್ತಿ ಆಗ್ತಾಯಿದೆ. ಇತ್ತೀಚಿನ ದಿನಗಳಲ್ಲಿ ನಾನೀಗಾಗಲೇ ಹೇಳ್ದಂಗೆ ಎಳೆಯ ಮರಗಳು 5-6 ವರ್ಷದಷ್ಟು ಪ್ರಾಯದ ಮರಗಳು ಸಹ ಇದರ ದಾಳಿಗೆ ತುತ್ತಾಗ್ತಾಯಿದೆ. ಈ ಒಂದು ಎಳೆಯ ಪ್ರಾಯದಲ್ಲಿ ತುತ್ತಾಗ್ತಾ ಇರೋದು ಅತಿ ಹೆಚ್ಚಾಗಿ ನಮ್ಮ ಈ ಬಾದಾಮಿ ತಳಿಗೆ ಸೇರಿದಂಥ ಮರಗಳು. ಅದ್ರ ಜೊತೆಗೆ ನಮ್ಮ ಆಮ್ಲೆಟ್ ಅಥವಾ ಮಲ್ಗೋವಾ ತಳಿಗಳು ಸಹ ಈ ಒಂದು ಮಾವಿನ ಕಾಂಡಕೊರಕಕ್ಕೆ ಹೆಚ್ಚು ಹಾನಿಗೊಳಗಾಗುವಂಥ ಒಂದು ತಳಿಗಳು. ಇದರದ ಹಾನಿಯನ್ನು ನಾವು ಯಾಕೆ ಗುರುತಿಸೋದಪ್ಪ ಅಂತಂದರೆ, ಯಾವುದೇ ಒಂದು ಸಂದರ್ಭದಲ್ಲಿ ಗಿಡಗಳು ಎಲೆಗಳು ಹಳದಿ ಆಗ್ತಾ ಇದ್ದಾವೆ. ಆರಂಭಿಕ ಹಂತ ಅಂದರೆ ಎಲೆಗಳು ಹಳದಿ ಆಗುವಂಥದ್ದು. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮಗೆ ಇಷ್ಟು ಸ್ಪಷ್ಟವಾಗಿರ್ತದೆ, ಮರದ ಒಂದು ಭಾಗ ಭಾಳ ಹಸಿರಾಗಿ ಚೆನ್ನಾಗಿರುತ್ತೆ, ಇನ್ನೊಂದು ಭಾಗ ಹಳದಿ ಆಗಿರುತ್ತೆ. ಅಂತಂದರೆ ಆ ದಾಳಿ ಯಾವುದೋ ಒಂದು ರೆಂಬೆಗಾಗಿರುತ್ತೆ ಅಥವಾ ಒಂದು ಭಾಗದ ಕಾಂಡಕ್ಕಾಗಿರ್ತದೆ. ಆ ಒಂದು ಭಾಗದಿಂದ ಸಂಪರ್ಕ ಹೊಂದಿರುವಂಥ
ಟೊಂಗೆಗಳು ಮಾತ್ರ ಹಳದಿ ಆಗಿರ್ತವೆ, ಆ ಕಡೆ ಭಾಗ ಚೆನ್ನಾಗಿರುತ್ತೆ. ಇದು ಒಂದು ವೈಶಿಷ್ಟ್ಯತೆ. ಅಂಥ ಒಂದು ಹಳದಿ ಆಗಿರುವಂಥ ಕಾಂಡವನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆ ಕಾಂಡದ ಯಾವುದೋ ಒಂದು ಭಾಗದಲ್ಲಿ ಒಂದು ಸಣ್ಣ ರಂಧ್ರ ಕಾಣಿಸ್ತದೆ. ಆ ರಂಧ್ರದಿಂದ ಮರದ ಹೊಟ್ಟು ಕೆಳಗೆ ಸುರಿತಾ ಇರ್ತದೆ. ಮರದ ಹೊಟ್ಟಿಲ್ಲ ಅಂತಂದರೆ ಕೆಲವೊಂದಷ್ಟು ಸಲ ಕಪ್ಪು ರಸ ಅಥವಾ ಕಂದು ಬಣ್ಣದ ರಸ ಸುರಿತಾ ಇರ್ತದೆ. ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಹುಳದ ಕಸ ಬಿದ್ದಿರ್ತದೆ. ಇಷ್ಟು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅದು ಭಾಳ ಕೆಲವೊಂದಷ್ಟು ಸಂದರ್ಭದಲ್ಲಿ ಭಾಳ ದೂರದಿಂದನೇ ಗುರುತಿಸುವಷ್ಟು ಸ್ಪಷ್ಟವಾಗಿ ನಮಗೆ ಎದ್ದು ಕಾಣಿಸ್ತಾ ಇರ್ತದೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಗಿಡಗಳ ಮರದ ಎಲೆಗಳು, ಕಡ್ಡಿಗಳು, ಕಸ ಅಲ್ಲಿದ್ದಾಗ ಅಷ್ಟು ಸರಳವಾಗಿ ಗೋಚರಿಸದೇ ಇರ್ಬೋದು. ಬಟ್ ನಿಮ್ಮ ತೋಟ ಭಾಳ ಸ್ವಚ್ಛವಾಗಿ ಕಸ ಕಡ್ಡಿ ಎಲ್ಲನೂ ನೀವು ಹೊಲದೊಳಗೆ ಮಣ್ಣಿನೊಳಗೆ ಸೇರಿಸಿತ್ತು ಭಾಳ ಚೆನ್ನಾಗಿ ಉಳುಮೆ ಮಾಡಿದ್ದೀರಿ ಅಂದರೆ ಭಾಳ ಕಣ್ಣಿಗೆ ರಾಚುವಂತೆ ಕಾಣಿಸುವಂಥ ಒಂದು ಲಕ್ಷಣಗಳನ್ನು ನಾವು ಈ ಒಂದು ಇದರಲ್ಲಿ ನೋಡ್ಬೋದು. ಅಂಥ ಒಂದು ಸಂದರ್ಭಗಳಲ್ಲಿ ನಾವು ಆ ಒಂದು ಎಲ್ಲಿ ರಂಧ್ರ ಆಗಿದೆಯೋ, ಎಲ್ಲಿಂದ ಪುಡಿ ಉದುರುತ್ತಾ ಇದೆಯೋ, ಒಟ್ಟು ಉದುರುತ್ತಾ ಇದೆಯೋ ಆ ರಾಗದ ಹತ್ರದಲ್ಲಿ ನಾವು ಆ ತೊಗಟೆಯನ್ನು ಸೊರಿಸಿ ನೋಡಿದ್ರೆ ಆ ತೊಗಟೆಯ ಕೆಳಭಾಗದಲ್ಲಿ ನಮಗೆ ಭಾಳಷ್ಟು ಟನಲ್ಗಳು ಕಾಣಿಸ್ತವೆ. ಭಾಳಷ್ಟು ಸಂದರ್ಭಗಳಲ್ಲಿ ಆ ತೊಗಟೆಯ ಏನು ಸುರಂಗಗಳು ನಮಗೆ ಕಾಣಿಸ್ತವೆ, ಅವುಗಳೆಲ್ಲ ಕಸದಿಂದ ತುಂಬಿಕೊಂಡಿರ್ತವೆ. ಕಸ ಮತ್ತು ಆ ಮರದ ಹೊಟ್ಟಿನಿಂದ ತುಂಬಿಕೊಂಡಿರ್ತವೆ. ಈ ಒಂದು ಸುರಂಗ ಮಾಡೋದರಿಂದ ಈ ಒಂದು ಗಿಡಕ್ಕೆ ಬೆಳವಣಿಗೆಗೆ ಪೂರಕವಾಗಿರುವಂಥ ಭಾಳಷ್ಟು ಸಂದರ್ಭಗಳಲ್ಲಿ ಈ ಹುಳದ ಹಾನಿಯನ್ನು ನಾವು ಮೊದಲನೇ ವರ್ಷ ಗುರುತಿಸೋದು ದೊಡ್ಡ ಮರಗಳಲ್ಲಿ ಭಾಳ ಕಷ್ಟ. ಸಣ್ಣ ಮರಗಳಲ್ಲಿ ಭಾಳ ಸರಳವಾಗಿ ಗುರುತಿಸ್ಬೋದು. ಭಾಳ ದೈತ್ಯಾಕಾರವಾದಂಥ 25-30 ವರ್ಷಕ್ಕಿಂತ ಹೆಚ್ಚಿನ ಮರಗಳಲ್ಲಿ ಮೊದಲನೇ ವರ್ಷ ನಾವು ಇದರ ಹಾನಿಯನ್ನು ಗುರುತಿಸೋದು ತುಂಬ ಕಷ್ಟ. ಏಕೆ ಅಂತಂದರೆ ಹುಳುಗಳ ಸಂಖ್ಯೆ ಕಡಿಮೆ ಇತ್ತು ಅಂತಂದರೆ ನಮಗೆ ಗೋಚರಿಸೋದೇ ಇಲ್ಲ. 2-3 ವರ್ಷಗಳವರೆಗೆ ಅದರಲ್ಲಿ ಹಾನಿ ಆಗ್ತಾ ಇರೋದು ನಮಗೆ ಗೋಚರಿಸ್ದೇ ಅದು ಹಾಗೆ ಸೈಲೆಂಟಾಗಿ ಒಳಗಡೆ ನೋವು ತಿಂತಾ ಇರುತ್ತೆ. ಅದು ಈ ಹುಳುಗಳನ್ನ ಬೆಳೆಸ್ತಾ ಇರುತ್ತೆ. ಈ ಒಂದು ಹುಳ ಸಾಧಾರಣವಾಗಿ ನಮ್ಮ ಸೆರಾಂಬಿಸಿಡೆ ಅಥವಾ ಉದ್ದ ಮೀಸೆ, ಗಿರ್ಜಾ ಮೀಸೆ ಅಂತ ಹೇಳ್ತೀವಿ ನಾವು, ಅಂಥ ಉದ್ದ ಮೀಸೆ ಇರುವಂಥ ಒಂದು ದುಂಬಿಗಳ ಜಾತಿಗೆ ಸೇರಿದಂಥ ಒಂದು ಹುಳ. ಈ ದುಂಬಿ ಸುಮಾರು ಹತ್ತತ್ರ 2 ಇಂಚಿನಷ್ಟು, 1.5 ಇಂದ 2 ಇಂಚಿನಷ್ಟು ಉದ್ದ ಇರುವಂಥ ದುಂಬಿ. ಭಾಳ ಆಕರ್ಷಣೀಯವಾದಂಥ ಒಂದು ಹಳದಿ ಮತ್ತು ಕಪ್ಪು ಮಿಶ್ರಿತವಾದಂಥ ಒಂದು ಅಲಂಕಾರ ಇದಕ್ಕಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಇದೇ ಹುಳ ಅಂತ ಗುರುತಿಸೋದಕ್ಕೆ ನಮಗೆ 2 ಪ್ರಮುಖ ಅಂದರೆ ಅದರ ಮೊದಲ ಬೆನ್ನುಭಾಗದ ಮೊದಲ ಮೇಲ್ಭಾಗದಲ್ಲಿ 2 ಗೋಡಂಬಿ ಆಕಾರದ ಒಂದು ರೀತಿ ಪಿಂಕಿಶ್ ಬಣ್ಣದ ಅಥವಾ ಗಾಢ ಹಳದಿ ಕೆಂಪು ಮಿಶ್ರಿತ ಬಣ್ಣದ 2 ಗೋಡಂಬಿ ಆಕಾರದ ಅಥವಾ ನಮ್ಮ ಕಿಡ್ನಿಗಳಿದಾವಲ್ಲ, ನಮ್ಮ ಆ ಕಿಡ್ನಿಯ ಆಕಾರದ 2 ಇದು ನಮಗೆ ಆ ಒಂದು ಬೆನ್ನು ಭಾಗದಲ್ಲಿ ಮೇಲ್ಭಾಗದಲ್ಲಿ ನೋಡಲಿಕ್ಕೆ ಕಾಣಿಸ್ತವೆ. ಇದು ಒಂದು ಅತ್ಯಂತ ವೈಶಿಷ್ಟ್ಯಪೂರ್ವವಾದಂಥ ಒಂದು ಕೀಟ. ಸಾಧಾರಣವಾಗಿ ಈ ಒಂದು ದುಂಬಿಗಳು ಜುಲೈ ಆಗಸ್ಟ್ ತಿಂಗಳಿಂದ ಹಿಡಿದು ಸೆಪ್ಟೆಂಬರ್, ಕೆಲವೊಂದಷ್ಟು ಸಲ ಅಕ್ಟೋಬರ್ ತಿಂಗಳವರೆಗೆ ಇವು ಕಾಂಡದಿಂದ ಹೊರಭಾಗಕ್ಕೆ ಬರ್ತವೆ. ಈ ಕಾಂಡದಿಂದ ಹೊರಭಾಗಕ್ಕೆ ಬಂದು ಇವು ಮಾಡೋದಿಷ್ಟೇ, ಬೇರೆ ಕಾಂಡಗಳಿಗೆ ಹೋಗಿ ಮಿಲನ ಕ್ರಿಯೆಯನ್ನು ಮುಗಿಸ್ತವೆ. ಮಿಲನ ಕ್ರಿಯೆ ಮುಗಿಸಿ ತದನಂತರ ಕನಿಷ್ಠ ಒಂದು 2ರಿಂದ 3 ತಿಂಗಳು ಬದುಕಿರ್ತವೆ. ಈ 2ರಿಂದ 3 ತಿಂಗಳಲ್ಲಿ ಇವು ಬೇರೆ ಕಾಂಡಗಳನ್ನು ಹುಡುಕಿ, ಬೇರೆ ಸಸ್ಯಗಳನ್ನು ಹುಡುಕಿ ಎಲ್ಲಿ ತಮ್ಮ ಮರಿಗಳಿಗೆ ಬೆಳೀಲಿಕ್ಕೆ ಅನುಕೂಲ ಇದೆ, ಅವಕಾಶ ಇದೆ ಅಂಥ ಕಾಂಡಗಳನ್ನು ಹುಡುಕಿ ಅವುಗಳ ಮೇಲೆ ಸ್ವಲ್ಪ ತೊಗಟೆಯನ್ನು ಕೆರೆದು ಅದರಲ್ಲಿ ಮೊಟ್ಟೆಗಳನ್ನು ಇಡ್ತವೆ. ಸಾಧಾರಣವಾಗಿ 2ರಿಂದ 5 ಮೊಟ್ಟೆಗಳನ್ನು ಒಂದೊಂದು ಜಾಗದಲ್ಲಿ ಇದು ಇಡ್ತದೆ. ಇದರಿಂದ ಬಂದಂಥ ಮರಿಗಳು ಸುಮಾರು 1ರಿಂದ 2 ವಾರಗಳ ಕಾಲ ಈ ಒಂದು ಕಾವಿನ ಅವಧಿಯ ನಂತರ ಈ ಮರಿಗಳು ಹೊರಬರ್ತವೆ. ಈ ಮೊಟ್ಟೆಗಳು ಸುಮಾರು ಒಂದು ಅಕ್ಕಿ ಕಾಳಿನಷ್ಟು ಉದ್ದ ಇರ್ತವೆ, ಬಿಳಿ ಬಣ್ಣದಾಗಿರುತ್ತೆ, ಅಕ್ಕಿ ಕಾಳಿನಷ್ಟು ಉದ್ದ ಇರ್ತವೆ. ಮತ್ತು ಈ ಒಂದು ಮರಿಹುಳುಗಳು ಮೊದಲನೇ ಹಂತದಲ್ಲಿ ಏನು ಮಾಡ್ತವೆ, ಮೊಟ್ಟೆಯಿಂದ ಹೊರ ಬಂದ ತಕ್ಷಣ ಮೊದಲು ಆ ಮೊಟ್ಟೆಯನ್ನೇ ತಿನ್ಕೋತವೆ, ಆ ಕೋಶವನ್ನೇ ತಿನ್ಕೋತವೆ. ಮೊಟ್ಟೆಯ ಕೋಶವನ್ನು ತಿನ್ಕೊಂಡು ಸ್ವಲ್ಪ ಶಕ್ತಿಯನ್ನು ಬೆಳೆಸ್ಕೋತವೆ. ತದನಂತರ ತೊಗಟೆಯ ಕೆಳಭಾಗವನ್ನು ತಿನ್ಕೋತಾ ಹೋಗ್ತವೆ. ತೊಗಟೆಯ ಕೆಳಭಾಗವನ್ನು ಮಾತ್ರ, ಅಂದರೆ ಅಂಥ ದೊಡ್ಡ ಗಾಯವನ್ನೇನು ಮಾಡುವುದಿಲ್ಲ. ಮೊದಲ 2 ಹಂತದಲ್ಲಿ ಸುಮಾರು
15ರಿಂದ 30-35 ದಿನಗಳಿಗೆ ಬರೀ ತೊಗಟೆಯ ಕೆಳಭಾಗದಲ್ಲಿ ಇವು ತಿನ್ನಲಿಕ್ಕೆ ಶುರು ಮಾಡ್ತವೆ. ತದನಂತರ 2ರಿಂದ 3ನೇ ಹಂತದ ಮರಿಹುಳುಗಳು ಇವೇನು ಮಾಡ್ತವೆ, ಕಾಂಡವನ್ನು ಅಡ್ಡವಾಗಿ ಸೀಳೋದಕ್ಕೆ ಶುರು ಮಾಡ್ತವೆ. ಅದರೊಳಗೆ ರಂಧ್ರ ಮಾಡಿಕೊಂಡು ಒಳಗೋಗಿ ಹೆಚ್ಚಿನ ಪ್ರಮಾಣದ ಹಾನಿಯನ್ನು ಮಾಡ್ತವೆ. ಸುಮಾರು ಕೆಲವೊಂದಷ್ಟು ಸಂದರ್ಭಗಳಲ್ಲಿ 3ರಿಂದ 6 ಅಂಗುಲ ಒಳಕ್ಕೆ ಹೋಗುವಂಥ ಸಾಮರ್ಥ್ಯವನ್ನು ನಾವು ಇದರಲ್ಲಿ ನೋಡಿದ್ದೀವಿ. ಹೆಚ್ಚಾನೆಚ್ಚು ಇವು 2ರಿಂದ 3ರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ 2ರಿಂದ ಕಾಂಡದಿಂದ 2ರಿಂದ 3 ಅಂಗುಲ ಒಳಗಡೆ ಇರ್ತವೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ 6 ಅಂಗುಲದಷ್ಟು ಒಳಕ್ಕೆ ಹೋಗುವಂಥ ಪ್ರಮೇಯಗಳು ಕೂಡ ನಮಗೆ ನೋಡಲಿಕ್ಕೆ ಸಿಗ್ತವೆ. ಸುಮಾರು ಒಂದು 3ರಿಂದ 6 ತಿಂಗಳ ಅವಧಿನಲ್ಲಿ ಇದು ಒಂದು 6 ಮರಿಹುಳುಗಳನ್ನು ಹಂತಗಳನ್ನು ಮುಗಿಸಿ ಕೋಶಾವಸ್ಥೆಯನ್ನು ತಲುಪ್ತದೆ. ಈ ಕೋಶಾವಸ್ಥೆ ಸಾಧಾರಣವಾಗಿ ಅತಿ ಹೆಚ್ಚು ದೀರ್ಘಕಾಲವಾದಂಥ ವ್ಯವಸ್ಥೆಯನ್ನು ಇದು ಕೋಶಾವಸ್ಥೆಯಲ್ಲೇ ಕಳೀತದೆ. ಅದಕ್ಕೆ ನಾವು ಸುಮಾರು 4ರಿಂದ 9 ತಿಂಗಳುಗಳ ಕಾಲ ಇದು ಕೋಶಾವಸ್ಥೆಯಲ್ಲೇ ಇರ್ತದೆ. ತದನಂತರ ಇದು ಮತ್ತೆ ಪ್ರೌಢಾವಸ್ಥೆಗೆ ಬಂದು ಮತ್ತೆ ಇದರ ಸೈಕಲ್ ಹೀಗೆ ಕಂಟಿನ್ಯೂ ಆಗ್ತದೆ. ಕನಿಷ್ಠ ಪ್ರತಿ ವರ್ಷಕ್ಕೆ ಒಂದೇ ಸಂತತಿ ಬರುವಂಥ ಒಂದು ಕೀಟ ಅಂದರೆ ಅದು ಇದು ಈ ಮಾವಿನ ಕಾಂಡ ಕೊರಕ. ಅತಿ ಹೆಚ್ಚಾಗಿ ನಮಗೆ ಜುಲೈನಿಂದ ಆಗಸ್ಟ್ ತಿಂಗಳಿನಲ್ಲಿ ಹೆಚ್ಚು ದುಂಬಿಗಳು ನಮಗೆ ಕಾಂಡದಿಂದ ಹೊರಗೆ ಬರ್ತವೆ. ಇದನ್ನು ಭಾಳ ಸರಳವಾಗಿ ನಮ್ಮ ತೋಟದಲ್ಲಿ ಇದೆಯಾ ಇಲ್ವಾ ಅಂತೇಳಿ ಗಮನಿಸ್ಕೋಬೇಕು ಅಂತಂದರೆ, ಇವು ಕೂಡ ಕಾಂಡದಿಂದ ಹೊರಬಂದ ಆರಂಭಿಕ ಹಂತದಲ್ಲಿ ಬೆಳಕಿಗೆ ಆಕರ್ಷಿತವಾಗ್ತದೆ. ಹಾಗಾಗಿ ತೋಟದಲ್ಲಿ ಎಲ್ಲಾದರೂ ಒಂದು ಬೆಳಕಿನ ಬೆಲೆ ಅಥವಾ ನಮ್ಮ ತೋಟದ ಮನೆಯ ಮುಂದೆ ಒಂದು ಬೆಳಕಿನ ವ್ಯವಸ್ಥೆ ಇತ್ತು ಅಂತಂದರೆ ಸಂಜೆ ವೇಳೆ ನಾವು ಗಮನಿಸಿದ್ರೆ ಅದು ಬರುವಂಥ ಸಾಧ್ಯತೆ. ಆದರೂ ಪ್ರಮುಖವಾಗಿ ನಾವು ಮೇ ತಿಂಗಳಿನಿಂದ ನವಂಬರ್ ತಿಂಗಳವರೆಗೆ ಇದನ್ನು ಗಮನಿಸ್ತಾ ಇದ್ದರೆ ಭಾಳ ಅನುಕೂಲ. ನಾವು ಅಲ್ಲಿ ಸ್ವತಃ ಇರಲಿಕ್ಕಾಗಲಿಲ್ಲ ಅಂತಂದಾಗ ಅದರ ಕೆಳಗಡೆ ಒಂದು ನೀರಿನ ವ್ಯವಸ್ಥೆ ಮಾಡಿದ್ರೆ ಬೆಳಕಿಗೆ ಬಂದಂಥದ್ದು ನೀರಿಗೆ ಬಿದ್ದು ಅಲ್ಲಿರುತ್ತೆ. ತದನಂತರ ಯಾವ ಕಾಲದಲ್ಲಿ ಅದು ಬಿದ್ದಿತ್ತು ಅನ್ನೋದನ್ನು ನಾವು ನಮ್ಮ ಭೇಟಿಗಳಲ್ಲಿ ನೋಡ್ಕೋತಾ ಬಂದರೆ ನಮ್ಮ ತೋಟದಲ್ಲಿ ಇದೆ ಇಲ್ಲ ಅನ್ನೋದನ್ನು ಖಚಿತಪಡಿಸ್ಕೋಬೋದು. ಅದರ ಖಚಿತಪಡಿಸ್ಕೊಂಡ ಮೇಲೆ ಅದರ ಕ್ರಮವನ್ನು ಅನಿವಾರ್ಯವಾಗಿ ನಾವು ಅಳವಡಿಸ್ಕೊಳ್ಳಲೇಬೇಕಾಗ್ತದೆ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಇದರ ನಿರ್ವಹಣೆಗೆ ಅತ್ಯಂತ ಇದು ನಾನೀಗಾಗಲೇ ಹೇಳ್ದಂಗೆ ಅವುಗಳ ಚಟುವಟಿಕೆ ನಮ್ಮ ತೋಟದಲ್ಲಿ ಇದೆಯಾ ಇಲ್ವಾ ಅಂತ ಗಮನಿಸೋದಕ್ಕೆ ಬೆಳಕಿನ ಬೆಲೆ ಒಂದು ದೀಪ ಅಷ್ಟೇ, ದಾರಿ ದೀಪ. ಅದು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕಷ್ಟೇ, ಅದರ ನಿರ್ವಹಣೆಯ ಪ್ರಮುಖ ಅಂಶ ಅಲ್ಲ. ಅದಿದ್ದರೆ ನಾವು ನಮ್ಮ ನಿರ್ವಹಣಾ ಕ್ರಮಗಳನ್ನು ಭಾಳ
ಕಡಾಖಂಡಿತವಾಗಿ ಮಾಡಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ, ನಮ್ಮ ಈ ಚಾಟಣಿ ಮಾಡುವಂಥ ಕಾಲದಲ್ಲಿ ಅಥವಾ ಮಾವಿನ ಕಟಾವು ಮುಗಿದಾಗ ನಾವು ಏನು ಸವರುವಿಕೆಯನ್ನು ಮಾಡ್ತೀವಿ, ಗಿಡದ ಸವರುವಿಕೆಯನ್ನು ಮಾಡ್ತೀವಿ, ಅಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯ ಕಾಂಡದ ಮೇಲೆ ಅಥವಾ ದೊಡ್ಡ ದೊಡ್ಡ ಟೊಂಗೆಗಳ ಬ್ರಾಂಚ್ಗಳ ಮೇಲೆ, ಕವಡುಗಳ ಮೇಲೆ ಏನಾದರೂ ಸಡಿಲವಾದಂಥ ಒಂದು ತೊಗಟೆ ಇತ್ತು ಅಂತಂದರೆ ಅದನ್ನು ಒಂದು ಗೋಣಿ ಚೀಲದ ಅಥವಾ ಗೋಣಿ ನಾರಿನ ಸಹಾಯದಿಂದ ಅಥವಾ ಚಗರೆಯ ಕೈಗೌಸುಗಳನ್ನು ಉಪಯೋಗಿಸ್ಕೊಂಡು ಅದನ್ನು ತಿಕ್ಕಿ ತೆಗೆದು ಹಾಕಿಬಿಡಬೇಕು. ಅಂದರೆ ಈ ಸಡಿಲವಾದಂಥ ಈ ತೊಗಟೆ ಇತ್ತು ಅಂತಂದರೆ ಅಂದುಗಳ ಸಂಧಿಗಳಲ್ಲಿ ನಮ್ಮ ಈ ದುಂಬಿಗಳು ಮೊಟ್ಟೆ ಇಡೋದಕ್ಕೆ ಭಾಳ ಪ್ರಶಸ್ತವಾದಂಥ ಜಾಗ. ಏಕೆಂದರೆ ಅವು ಅಲ್ಲಿ ಕೆರಿಬೇಕಾದಂಥ ಅವಶ್ಯಕತೆ ಇಲ್ಲ, ಭಾಳ ಸರಳವಾಗಿ ಅಲ್ಲಿ ಒಳಗಡೆ ಹೋಗಿ ಅಥವಾ ಅವುಗಳ ಸಂಧಿಗಳಲ್ಲಿ ಮೊಟ್ಟೆ ಇಟ್ಬಿಟ್ರೆ ಭಾಳ ಈಸಿ ಆಗ್ತದೆ. ಆ ಕಾರಣಕ್ಕೋಸ್ಕರ ಆ ಒಂದು ಸಡಿಲವಾದಂಥ ಒಂದು ಜಾಗಗಳ ತೊಗಟೆಗಳನ್ನು ನಾವು ಕಿತ್ತಾಕಬೇಕು. ಮತ್ತು ಅದರಲ್ಲಿ ನಾನೀಗಾಗಲೇ ಹೇಳಿದ ಹಾಗೆ ಏನು ನಮ್ಮ ಕೃಷಿ ಕೆಲಸಗಳನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕಾಂಡಗಳಿಗೆ ಯಾವುದೇ ಗಾಯಗಳಾಗದಾಗೆ ಜಾಗ್ರತೆಯನ್ನು ವಹಿಸಬೇಕು. ಇದನ್ನು ವಹಿಸೋದ್ರಿಂದ ಏನಾಗ್ತದೆ, ಆ ಕಾಂಡದಲ್ಲಿ ಎಲ್ಲೂ ಗಾಯಗಳಾಗೋದಿಲ್ಲ. ಗಾಯಗಳಾಗಲಿಲ್ಲ ಅಂತಂದರೆ ಅಂಥ ಜಾಗಗಳಲ್ಲೇ ನಮ್ಮ ಈ ಒಂದು ದುಂಬಿಗಳು ಮೊಟ್ಟೆ ಇಡುವಂಥ ಸಾಧ್ಯತೆಗಳು ಹೆಚ್ಚು. ಅವುಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಮತ್ತು ಈಗಾಗಲೇ ನಾವು ನಮ್ಮ ಜಿಗಿ ಹುಳ ಮತ್ತು ಹೊಟ್ಟೆ ಕೊರಕ ಎರಡಕ್ಕೂ ಕೂಡ ಅವುಗಳ ನಿರ್ವಹಣೆಗೆ ಕಾಂಡಕ್ಕೆ ಮಣ್ಣು, ಕೆಮ್ಮಣ್ಣು, ಸುಣ್ಣ ಇವುಗಳನ್ನು, ಸೆಗಣಿ ಇವುಗಳನ್ನು ಬೆಳೆಯುವಂಥ ಒಂದು ಶಿಫಾರಸನ್ನು ಮಾಡಿದ್ದೀವಿ. ಅದನ್ನೇ ಇದಕ್ಕೂ ಬಳಸಿದ್ರೆ ಅದು ಕೂಡ ಇಲ್ಲಿ ಹೆಚ್ಚಿನ ಸಹಾಯ ಮಾಡುತ್ತೆ. ಕಾರಣ ಏನು ಅಂತಂದರೆ, ಮೊದಲನೇದು ನೀವು ಸುಣ್ಣ, ಕೆಮ್ಮಣ್ಣು, ಸೆಗಣಿ ಬೆಳೆದಿತ್ತು ಅಂದರೆ ಅದರ ಮೇಲೆ ಈ ಒಂದು ಮೊಟ್ಟೆ ಇಡೋದಕ್ಕೆ ಬೆಳೆದಿರುವಂಥ ಪ್ರದೇಶವನ್ನು ಅಥವಾ ಕಾಂಡವನ್ನು ಇದು ಇಷ್ಟಪಡೋದಿಲ್ಲ. ಎರಡನೇದು, ನಂತರ ಬೈ ಚಾನ್ಸ್ ಆಗಲೇ ಅದು ಮೊಟ್ಟೆ ಇಟ್ಟಿತ್ತು ಅಂತಂದ್ರೂ ಕೂಡ ಇದ್ರ ಬೆಳೀತು ಅಂದರೆ ಆ ಮೊಟ್ಟೆ ಹೊಡೆಯುವಂಥ ಸಾಧ್ಯತೆಗಳು ಕಡಿಮೆ ಆಗ್ತವೆ. ಮೊಟ್ಟೆ ಹೊಡೆದ್ರೂ ಕೂಡ ಅದು ಸೀದಾ ಅದಕ್ಕೆ ತಿನ್ನುವಂಥ ಸಂದರ್ಭದಲ್ಲಿ ಮಣ್ಣು ಅಥವಾ ಸುಣ್ಣ ಅದರ ಬಾಯಿಗೆ ಹೋಗಿ ಆ ಒಂದು ಹುಳ ಬದುಕುವಂಥ ಸಾಧ್ಯತೆ ಕಡಿಮೆ ಆಗ್ತದೆ. ಈ ಒಂದು ಕ್ರಮಗಳಿಂದ ಈ ಒಂದು ನಮ್ಮ ಯಾವುದೇ ಕಡಿಮೆ ಖರ್ಚಿನ ಒಂದು ಕ್ರಮ, ನೈಸರ್ಗಿಕ ಕ್ರಮ, ಯಾವುದೇ ಹಾನಿ ಮಾಡದೇ ಇರುವಂಥದ್ದು ಭಾಳ ಅತ್ಯಂತ ಪರಿಣಾಮಕಾರಿಯಾಗಿ ಈ ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥದ್ದು, ಮಾಡಬೇಕಾಗಿರುವಂಥದ್ದು, ನಮ್ಮ ತೋಟದ ಹತ್ತಿರದಲ್ಲೆಲ್ಲಾದ್ರೂ ಬೇಡದ ನುಗ್ಗೆ ಮರಗಳು ಅಥವಾ ಕಾಳಜಿ ಇಲ್ಲದೆ ಬೆಳೆದಿರುವಂಥ ನುಗ್ಗೆ ಮರಗಳಾಗಲಿ ಅಥವಾ ನಮ್ಮ ಸಿಲ್ಕ್ ಕಾಟನ್ ಅಂತೇನು ಹೇಳ್ತೀವಿ ಆ ಮರಗಳಾಗಿರಲಿ ಅಥವಾ ಹತ್ತಿ ಮರಗಳಾಗಿರಲಿ, ಇವುಗಳೆಲ್ಲ ಇತ್ತು ಅಂತಂದರೆ ಭಾಳ ವಿಶೇಷವಾಗಿ ಅವುಗಳ ಮೇಲೆ ನಾವು ಕಾಳಜಿಯನ್ನು, ಕಣ್ಗಾವಲನ್ನು ಇಟ್ಟು ಅದರಲ್ಲೂ ಹಾನಿ ಇಲ್ಲ, ನಮಗೂ ಮಾವಿಗೂ ಹಾನಿ ಇಲ್ಲ ಅನ್ನೋದನ್ನು ಖಚಿತಪಡಿಸ್ಕೋಬೇಕು. ಬೈ ಚಾನ್ಸ್ ಅವು ನಮಗೆ ಯಾವುದೇ ಒಂದು ಲಾಭ ಅನುಕೂಲ ಮಾಡಿಕೊಡ್ತಾ ಇಲ್ಲ, ಅವುಗಳಿದ್ದರೆ ನಮಗೆ ತೊಂದರೆ ಅಂತ ನಿಮಗೆ ಅನಿಸಿದ್ರೆ ಅವುಗಳನ್ನು ಆ ಒಂದು ಸ್ಥಳದಿಂದ ತೆಗೆದುಬಿಡೋದು ಭಾಳ ಅತ್ಯಂತ ಅನುಕೂಲ. ಅದರ ಜೊತೆಗೆ ಇದು ಬರದೇ ಇರೋ ರೀತಿ ತಡೆಯೋದು. ಬೈ ಚಾನ್ಸ್ ಏನಾದರೂ ನಮ್ಮ ತೋಟದಲ್ಲಿ ಆಲ್ರೆಡಿ ದಾಳಿ ಆಗಿತ್ತು ಅಂತ ಗೊತ್ತಾಯಿತು ಅಂದರೆ, ಅದು ಗೊತ್ತಾಗೋದೇ ಹೇಗೆ ಅಂತಂದರೆ, ನಾನು ಈಗಾಗಲೇ ಹೇಳಿದ್ದೀನಿ, ಯಾವುದೇ ಒಂದು ಕಾಂಡದ ಬುಡದಲ್ಲಿ ಮೊದಲು ಹಳದಿ ಆಗಿರ್ತದೆ, ಎಲೆಗಳ ಹಳದಿ ಆಗಿರ್ತದೆ, ಅದರ ಬುಡದಲ್ಲಿ ಗಮನಿಸಿದಾಗ ಎಲ್ಲೋ ಒಂದು ರಂಧ್ರದಿಂದ ನಮಗೆ ಹೊಟ್ಟು ಉದುರುತ್ತಾ ಇರ್ತದೆ. ಅಂಥ ಒಂದು ರಂಧ್ರಗಳನ್ನು ಗಮನಿಸಿ ಅಂಥ ಒಂದು ರಂಧ್ರಕ್ಕೆ ಒಂದು ಕ್ಲಚ್ ವೈರ್, ಯಾಕೆಂದರೆ ಭಾಳ ಸರಳವಾಗಿ ಒಳಗೆ ಹೋಗ್ತದೆ, ಅಥವಾ ಒಂದು GI ವೈರನ್ನು ಒಳಗೆ ತೂರಿಸಿ ಅಲ್ಲಿರುವಂಥ ಹುಳುವನ್ನು ಸಾಯಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು. ಆ ಒಂದು ರಂಧ್ರಕ್ಕೆ ನಾವು ಅತ್ಯಂತ ಸರಳವಾಗಿ ಏನು ಪ್ರತಿ ಲೀಟ್ರ್ ನೀರಿಗೆ 10 ml ಇಮಿಡಾಕ್ಲೋಪ್ರಿಡ್ ಅನ್ನುವಂಥ ಒಂದು ಕೀಟನಾಶಕವನ್ನು ಹಾಕ್ಕೊಂಡು ಒಂದು ದ್ರಾವಣವನ್ನು ತಯಾರಿಸಿ, ಆ ರಂಧ್ರ ಏನಾದರೂ ಕೆಳಭಾಗದಲ್ಲಿದ್ದರೆ ನೇರವಾಗಿ ನಾವು ಅದನ್ನು ಒಂದು ಸಿರಿಂಜ್ ಮೂಲಕ ಅಥವಾ ಒಂದು ಸ್ಕ್ವೀಸ್ ಬಾಟ್ಲ್ ಮುಖಾಂತರ ಆ ಒಂದು ಕೀಟನಾಶಕವನ್ನು ಹೊಳಕ್ಕೆ ಹಾಕಲಿಕ್ಕೆ ಅನುಕೂಲ ಇದೆ. ಭಾಳಷ್ಟು ಸಂದರ್ಭಗಳಲ್ಲಿ ರಂಧ್ರಗಳು ಮೇಲ್ಮುಖವಾಗಿರ್ತವೆ. ಅಂಥ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕು ಅಂದರೆ, ಈ ಒಂದು ದ್ರಾವಣವನ್ನು ಒಂದು ವೇಸ್ಟ್ ಕ್ಲಾತ್ ಅಥವಾ ಬಟ್ಟೆನಲ್ಲಿ ಅದ್ದಿ ಆ ಬಟ್ಟೆಯನ್ನು ಆ ಒಂದು ರಂಧ್ರಕ್ಕೆ ಒಳಕ್ಕೆ ತೂರಿಸಿ ನಂತರ ಆ ಒಂದು ಇದನ್ನು ನಾವು ಸೆಗಣಿ ಅಥವಾ ಕೆಮ್ಮಣ್ಣಿಂದ, ಬೇಕು ಅಂತಂದರೆ ಅದಕ್ಕೆ ಒಂದಷ್ಟು COC ಪ್ಲಸ್ ಕ್ಲೋರ್ಪೈರಿಫಾಸ್ ಅಥವಾ ಇದೇ ಇಮಿಡಾಕ್ಲೋಪ್ರಿಡ್ ಕೀಟನಾಶಕದಲ್ಲಿ ಅದ್ದಿ ಅದನ್ನು ಬಳದ್ರೆ ಭಾಳ ಅನುಕೂಲ. ನಮಗೆ ಇಮಿಡಾಕ್ಲೋಪ್ರಿಡ್ ಕೀಟನಾಶಕ ಸಿಕ್ಕಲಿಲ್ಲ ಅಂತಂದ ಸಂದರ್ಭಗಳಲ್ಲಿ ನಮ್ಮಲ್ಲಿ ಸ್ಥಳೀಯವಾಗಿ ಸಿಗ್ತಾ ಇರುವಂಥ ಆ ಕ್ಷಣಕ್ಕೆ ತಕ್ಷಣ ಸಿಗುವಂಥ ನಮ್ಮ
ನಶೆಗಳಿಗೆ ನ್ಯಾಫ್ತಲಿನ್ ಬಾಲ್ಗಳನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಅದನ್ನು ಕೂಡ ಒಳಗೆ ತೂರಿಸ್ಬೋದು. ಅಥವಾ ಈ ಒಂದು ದ್ರಾವಣವನ್ನು ಸಿಗಲಿಲ್ಲ ಅಂದ ಸಂದರ್ಭದಲ್ಲಿ ಅದಕ್ಕೆ ನಮ್ಮ ಯಾವುದು ಪೆಟ್ರೋಲ್ ಅಥವಾ ಸೀಮೆ ಎಣ್ಣೆ ಇವುಗಳನ್ನು ಕೂಡ ನಾವು ಆ ಒಂದು ಬಟ್ಟೆನಲ್ಲಿ ಅದ್ದಿ ಅದರೊಳಗೆ ಅಜ್ಜೋದ್ರಿಂದ ಈ ಹುಳಕ್ಕೆ ಒಂದು ಈ ವಾಸನೆಯಿಂದ ಅವು ಸತ್ತೋಗ್ತವೆ. ಇವತ್ತಿನ ದಿನಗಳಲ್ಲಿ ಇನ್ನೂ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಲಭ್ಯ ಇರುವಂಥ ಕ್ಲೋರ್ಪೈರಿಫಾಸನ್ನು ಕೂಡ ನಾವು ಬಳಸ್ಕೋಬೋದು. ಇವೆರಡು ಇಮಿಡಾಕ್ಲೋಪ್ರಿಡ್ ಮತ್ತು ಕ್ಲೋರ್ಪೈರಿಫಾಸ್ ಸ್ವಲ್ಪ ಪರಿಣಾಮಕಾರಿಯಾದಂಥ ಕೀಟನಾಶಕಗಳು ಈಗ ಸದ್ಯ ಇರುವಂಥ ಇದರಲ್ಲಿ. ಅದಲ್ಲದೇನೂ ಕೂಡ ಒಂದು ಅಲ್ಯೂಮಿನಿಯಂ ಫಾಸ್ಫೈಡ್ ಅನ್ನುವಂಥ ಒಂದು ಗುಳಿಗೆಯೂ ಕೂಡ ನಮಗೆ ಸಿಗ್ತವೆ. ಈ ಗುಳಿಗೆಗಳನ್ನು ಭಾಳ ನೇರವಾಗಿ ಒಳಗೆ ಹಾಕಿ ಹೊರಗಡೆಯಿಂದ ಸೆಗಣಿ ಮತ್ತು ಕೆಮ್ಮಣ್ಣಿಂದ ಮುಚ್ಚಿಬಿಡೋದು ಭಾಳ ಅತ್ಯಂತ ಸರಳವಾದಂಥ ಕ್ರಮ. ಆದರೆ ಈ ಅಲ್ಯೂಮಿನಿಯಂ ಫಾಸ್ಫೈಡ್ ಅಥವಾ ಸೆಲ್ಫಾಸ್ ಅನ್ನೋ ಹೆಸರಿನಲ್ಲಿ ಸಿಗುವಂಥ ಈ ಗುಳಿಗೆಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗೋದಿಲ್ಲ, ಮತ್ತು ಅವನ್ನು ಮಾರಾಟ ಮಾಡೋದು ಕೂಡ ಎಲ್ರಿಗೂ ಕೊಡಲಿಕ್ಕೆ ಆಗೋದಿಲ್ಲ. ಅದರದ್ದೇ ಆದಂಥ ಒಂದು ಕಟ್ಟುಪಾಡುಗಳಿದ್ದಾವೆ. ಹಾಗಾಗಿ ಅವುಗಳ ಇಲ್ಲದೇ ಇದ್ದಾಗ ಸೀಮೆ ಎಣ್ಣೆ ಅಥವಾ ನ್ಯಾಫ್ತಲಿನ್ ಬಾಲ್ ನಿಮಗೆ ಅತ್ಯಂತ ಸರಳವಾಗಿ ಸಿಗುವಂಥ ಒಂದು ಕೀಟನಾಶಕಗಳು. ಇಮಿಡಾಕ್ಲೋಪ್ರಿಡ್ ಮತ್ತು ಕ್ಲೋರ್ಪೈರಿಫಾಸ್ ಭಾಳ ಸರಳವಾಗಿ ಸಿಗ್ತವೆ, ಅದನ್ನು ಬಳಸ್ಕೊಳ್ಳಿ. ಇಲ್ಲ ಅಂತಂದರೆ ಇದನ್ನು ಬಳಸ್ಕೊಂಡು ಭಾಳ ಇದು ಮಾಡ್ಬೋದು. ಇದರಲ್ಲೂ ಮತ್ತೆ ಅತ್ಯಂತ ಪ್ರಮುಖವಾದಂಥ ಕ್ರಮ ಏನು ಅಂತಂದರೆ ನಿಮ್ಮ ತಂತಿಯಿಂದ ಕ್ಲಚ್ ವೈರ್ನ ಮುಖಾಂತರ ಅದನ್ನು ಹೀಗೆ ಚುಚ್ಚಿ ಸಾಯಿಸೋದು ಭಾಳ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಅದ್ರ ಜೊತೆಗೆ ಇನ್ನೊಂದು ಏನು ಮಾಡಬೇಕಂತಂದರೆ ನಮ್ಮ IAHRನವರ ಒಂದು ತಯಾರಿಕೆ ಆದಂಥ ಈ ಈಲರ್ ಕಮ್ ಸೀಲರ್ ಭಾಳ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಇದನ್ನು ಈ ರಂಧ್ರಗಳನ್ನು ಮುಚ್ಚಲಿಕ್ಕೆ ಸಹ ಬಳಸ್ಬೋದು. ಅದೇ ರೀತಿ ಇದನ್ನು ಇನ್ನೂ ತೆಳ್ಳಗೆ ಮಾಡಿಕೊಂಡು ಬಣ್ಣದ ರೀತಿ ಮಾಡಿಕೊಂಡು ನಮ್ಮ ಕಾಂಡಗಳಿಗೆ ನಾನು ಸುಣ್ಣ ಕೆಮ್ಮಣ್ಣು ಅಥವಾ ಇದನ್ನು ಏನು ಹೇಳಿದೆ ಸೆಗಣಿಯನ್ನು ಬಳಿಬೋದು. ಅದ್ರ ಬದಲು ನಮ್ಮ ಈ ಈಲರ್ ಕಮ್ ಸೀಲರ್ IAHR ಇದರ ಒಂದು ಬಣ್ಣವನ್ನು ಕೂಡ ನಾವು ಕಾಂಡಗಳಿಗೆ ಬಳಿಬೋದು. ಇದನ್ನು ಈಗಾಗಲೇ ಅವರು ಭಾಳಷ್ಟು ಬೇರೆ ಕಾಂಡ ಕೊರಕಗಳ ನಿರ್ವಹಣೆಗೂ ಸಹ ಭಾಳ ವ್ಯಾಪಕವಾಗಿ ಅವರು ಶಿಫಾರಸು ಮಾಡ್ತಾಯಿದ್ದಾರೆ. ಅದನ್ನು ಕೂಡ ನಾವು ಇಲ್ಲಿ ಬಳಸ್ಕೋಬೋದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.